ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 85. ತಮ್ಮನ ನಿಷ್ಠುರ ಮಾತುಗಳು ಕ್ಷಮಳ ಮನಸ್ಸಿನಲ್ಲಿ ಸುನಾಮಿಯನ್ನೇ ಎಬ್ಬಿಸಿದ್ದವು. ಕೃಷ್ಣನಿಗೆ ಕರೆ ಮಾಡಿ ಅವರೊಡನೆ ಮಾತನಾಡಿ ಇಂದಿಗೆ ಸರಿಯಾಗಿ 3 ದಿನಗಳಾಯಿತು. ಅವರು ನನ್ನ ಒಂದೇ ಒಂದು ಕರೆಗಾಗಿ ಅದೆಷ್ಟು ಚಡಪಡಿಸ್ತಾ ಇರ್ಬೋದು ಅಂತ ನನಗೂ ತಿಳಿದಿದೆ. ನನ್ನ ಮನಸ್ಸು ಕೂಡ ಅವರೊಂದಿಗೆ ಮಾತನಾಡಲಿಕ್ಕೆ ಹಪಹಪಿಸ್ತಾ ಇದೆ. ಆದರೂ ನನ್ನ ದುರ್ಬಲ ಮನಸ್ಸು ನನ್ನೊಳಗಿನ ಆತ್ಮವಿಶ್ವಾಸವನ್ನು ಕುಂಠಿತಗೊಳಿಸಿ ಕೃಷ್ಣನೆದುರು ಕಣ್ಣೀರು ಹಾಕುವಂತೆ ಮಾಡ್ತದೆ. ಅದೇ ಕಾರಣದಿಂದ ಅವರನ್ನು ಭೇಟಿ ಮಾಡಿ ಮಾತನಾಡೋದಕ್ಕೂ ಸಹ ಧೈರ್ಯ ಸಾಲ್ತಾ ಇಲ್ಲ. ನಾಳೆ ಬೆಂಗಳೂರಿಗೆ ಹೋದ ನಂತರವಾದರೂ ಅವರಿಗೆ ಕರೆ ಮಾಡಿ ವಿಷಯ ತಿಳಿಸಿ ಕ್ಷಮೆ ಕೇಳಬೇಕು. ನನ್ನಿಂದಾಗಿ ಅವರಿಗೆ ಎಷ್ಟು ಬೇಸರವಾಗಿದೆಯೋ ಏನೋ ಎಂದು ಕಣ್ಣು ಮುಚ್ಚಿ ಕುಳಿತವಳಿಗೆ ಇಷ್ಟು ದಿನ ಸಮುದ್ರದಂಚಿನಲ್ಲಿ ಅವನೊಂದಿಗೆ ಕೈ ಹಿಡಿದು ಓಡಾಡಿದ ನೆನಪುಗಳು ಕಣ್ಣ ಮುಂದೆ ಬಂದಂತಾಯಿತು. ಮುಚ್ಚಿದ್ದ ಕಣ್ಣುಗಳಿಂದ ಜಾರುತ್ತಿದ್ದ ಕಂಬನಿಯು ಅವಳಪ್ಪಣೆ ಇಲ್ಲದೆ ಮೃದುವಾದ ಕೆನ್ನೆಗಳನ್ನು ಬಳಸಿದ್ದವು. ರಾತ್ರಿ ಇಡೀ ಕಣ್ಣು ಮುಚ್ಚಿ ನಿದ್ರಿಸದ ಕ್ಷಮ ಒಂದು ಕಡೆ ತಮ್ಮನ ನಿಷ್ಠುರ ಮಾತುಗಳಿಂದ ಬಳಲಿ ಬೆಂಡಾಗಿದ್ದರೆ, ಮತ್ತೊಂದು ಕಡೆ ನಾಳೆಯಿಂದ ಈ ಮನೆ ನನ್ನದಲ್ಲ, ನಾನು ಮಲಗುತ್ತಿದ್ದ ಕೋಣೆ ನನ್ನದಾಗಿರುವುದಿಲ್ಲ, ಚಿಕ್ಕವಳಿದ್ದಾಗ ಆಡುತ್ತಾ ಪೆಟ್ಟು ಮಾಡಿಕೊಂಡ ಮರದ ಕಂಬ, ಅಪ್ಪನನ್ನು ಕೊನೆಯ ಘಳಿಗೆಯಲ್ಲಿ ಮಲಗಿಸಿದ್ದ ವರಾಂಡ, ಶ್ಯಾಮಲಾ ಅಮ್ಮ ಮೊದಲ ಬಾರಿಗೆ ಮದುವೆಯಾಗಿ ಮನೆಗೆ ಬಂದಾಗ ಅವರೊಡನೆ ಆಡುತ್ತಾ ಕಾಲ ಕಳೆಯುತ್ತಿದ್ದ ವಿಶಾಲವಾದ ಪಡಸಾಲೆ, ನನ್ನ ಬಾಲ್ಯದ ನೆನಪುಗಳನ್ನು ಬಚ್ಚಿಟ್ಟುಕೊಂಡಿದ್ದ ಮನೆಯ ಮುಂದಿದ್ದ 2 ಜೋಡಿ ತೆಂಗಿನ ಮರಗಳು, ಎಲ್ಲವನ್ನು ಬಿಟ್ಟು ದೂರದ ಊರಿಗೆ ಪಯಣಿಸಬೇಕು ಎಂದು ನೆನೆಸಿಕೊಂಡೊಡನೆ ಅವಳ ಮನಸ್ಸು ಭಾರವೆನಿಸಿತು. ತಾನು ಹುಟ್ಟಿ ಬೆಳೆದ ಅರಮನೆಯನ್ನು ಬೆಳಗ್ಗಿನಿಂದ ಅದೆಷ್ಟು ಬಾರಿ ಸುತ್ತಿ ಬಂದಿದ್ದಳು ಅವಳಿಗೆ ತಿಳಿಯದು. ಮಗಳೇ, ಹೊರಡೋಣ. ಬೇಸರದಿಂದ ಇರಬೇಕಾಗಿದ್ದ ನಾನೇ ಎಷ್ಟು ಖುಷಿಯಾಗಿ ಹೊರಟಿದ್ದೀನಿ ನೋಡು. ಯಾಕೆ ಗೊತ್ತಾ, ನನಗೆ ಚೆನ್ನಾಗಿ ತಿಳಿದಿದೆ ಈ ಮನೇನ ನಮ್ಮ ಕೈ ತಪ್ಪಿ ಹೋಗೋದಕ್ಕೆ ನೀನು ಯಾವತ್ತೂ ಬಿಡೋದಿಲ್ಲ. ಮುಂದೊಂದು ದಿನ ನಮ್ಮ ಮನೆ ನಮಗೆ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ. ಅಷ್ಟು ದೂರ ಹೋಗಬೇಕಲ್ಲ, ತೀರಾ ತಡವಾದರೆ ಕತ್ಲಾಗತ್ತೆ ಎಂದು ಮಾತನಾಡುತ್ತಿದ್ದ ಶ್ಯಾಮಲ ತಕ್ಷಣ ಏನೋ ನೆನಪಾದವರಂತೆ ಅಂದ್ಹಾಗೆ, ಕೃಷ್ಣನಿಗೆ ಕರೆ ಮಾಡಿದ್ಯಾ? ನಾವು ಬೆಂಗಳೂರಿಗೆ ಹೋಗ್ತಿರೋ ವಿಷಯ ಅವನಿಗೆ ತಿಳಿದಿದೆ ತಾನೇ ಎಂದು ಪ್ರಶ್ನಿಸಿದರು. ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದ ಕ್ಷಮ ಅಮ್ಮನ ಮಾತಿನಿಂದ ತನ್ನ ಯೋಚನಾ ಲಹರಿಯಿಂದ ಹೊರಬಂದವಳು, ಇಲ್ಲ ಅಮ್ಮ, ಸಮಯ ಆಗಲಿಲ್ಲ. ಅವರು ಅವರ ಅಮ್ಮನ ಬಳಿ ಮಾತನಾಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಅದರ ನಂತರವಷ್ಟೇ ಮದುವೆಯ ವಿಷಯ ಮಾತನಾಡಬಹುದು. ಬೆಂಗಳೂರಿಗೆ ಹೋದ ಕೂಡಲೇ ಅವರಿಗೆ ಕರೆ ಮಾಡ್ತೇನೆ ಎಂದು ಮೊಬೈಲ್ ತೆಗೆದು ಕ್ಷಮಿಸಿ ಎಂದು ಟೈಪ್ ಮಾಡಿ ಕೃಷ್ಣನ ಮೊಬೈಲ್ ಸಂಖ್ಯೆಗೆ ಸಂದೇಶ ಕಳುಹಿಸಿದಳು. ಅಮ್ಮನ ಬಳಿ ಇಷ್ಟರವರೆಗೂ ಆತನ ಬಗ್ಗೆ ಮಾತನಾಡುವಾಗಲೂ ಅವಳಿಗೆ ಹಿಂದಿನ ದಿನ ತಮ್ಮ ಆಡಿದ ಚುಚ್ಚು ಮಾತುಗಳೇ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ತಾನು ಆತನೊಂದಿಗೆ ನಡೆದುಕೊಂಡದ್ದು ಅಷ್ಟು ಕೆಟ್ಟದಾಗಿ ಕಂಡಿತ್ತೆ. ನನ್ನ ಈ ಸುಂದರ ಮನೆಯನ್ನು ವೇಶ್ಯಾಗೃಹಕ್ಕೆ ಹೋಲಿಸಿಬಿಟ್ಟನಲ್ಲ. ಅವಳಿಗೆ ಅರಿವಿಲ್ಲದೆ ಅವಳ ಕಣ್ಣುಗಳು ತುಂಬಿದವು. ಕೊನೆಯ ಬಾರಿ ಕೃಷ್ಣನನ್ನು ನೋಡಿ ಮಾತನಾಡುವ ಮನಸ್ಸಿದ್ದರೂ ಅದೇಕೋ ತನ್ನ ನಿರ್ಧಾರದಿಂದ ವಿಮುಖಳಾದಳು. ಮಗಳ ಕಣ್ಣಿನಲ್ಲಿ ನೀರು ಕಂಡೊಡನೆ ಆತಂಕಕ್ಕೊಳಗಾದ ಶ್ಯಾಮಲ ಅವಳ ಕಣ್ಣೀರನ್ನು ಒರೆಸಿ, ಕ್ಷಮ, ನಿನ್ನ ಮನಸ್ಸಲ್ಲಿ ಏನು ನಡೀತಿದೆ ಅನ್ನೋದು ನನಗೂ ಗೊತ್ತು. ಅವನು ಆಡಿದ ಮಾತುಗಳಲ್ಲಿ ಎಳ್ಳಷ್ಟು ಹುರುಳಿಲ್ಲ ಅಂತ ತಿಳಿದಿದ್ರು ಅದನ್ನೇ ನೆನೆಸ್ಕೊಂಡು ಯಾಕಮ್ಮ ಕೊರಗ್ತೀಯ? ನೀನು ಏನು ಅನ್ನೋದು ನನಗಷ್ಟೇ ಅಲ್ಲ, ಸುತ್ತಮುತ್ತಲ ಮನೆಯವರೆಲ್ಲರಿಗೂ ಗೊತ್ತು. ಸುಮ್ಮನೆ ಹೀಗೆ ಬೇಡದ ವಿಷಯವನ್ನು ಮನಸ್ಸಿಗೆ ಹಾಕ್ಕೊಂಡು ಕೊರಗಬೇಡ. 10 ಗಂಟೆಗೆ ಟ್ಯಾಕ್ಸಿ ಬರುತ್ತೆ ಅಂತ ನೀನೇ ಹೇಳಿದೆಯಲ್ಲ, ಇನ್ನೇನು ಬರ್ಬೋದು, ನಡಿ ಹೋಗೋಣ ಎಂದು ಮನೆಯ ಬಾಗಿಲಿನವರೆಗೂ ಮಗಳ ಕೈ ಹಿಡಿದು ನಡೆದು ಬಂದರು. ಅವರು ಇನ್ನೇನು ಬಾಗಿಲಿನಿಂದ ಹೊರಗೆ ಕಾಲಿಡಬೇಕು ಎಂದುಕೊಳ್ಳುವಷ್ಟರಲ್ಲಿ ತನ್ನ ಲಗೇಜ್ ಹಿಡಿದು ಹೊರಬಂದ ದೀಪಕ್, ಅಮ್ಮ, ನಾನು ಸಹ ತಯಾರಾಗಿದ್ದೀನಿ, ಹೊರಡೋಣ ಎಂದು
ಉತ್ಸುಕನಾಗಿ ಹೇಳಿದನು. ಅರೆ, ನೀನೆಲ್ಲಿಗೆ ಹೊರಟಿದ್ಯಾ? ಶ್ಯಾಮಲ ಏನೂ ತಿಳಿಯದವರಂತೆ ಪ್ರಶ್ನಿಸಿದರು. ಅವನ ಬಳಿ ಯಾವ ವಿಷಯವನ್ನು ಹೇಳದೆಯೂ ಅವನಿಗೇಗೆ ತಿಳಿಯಿತು ಎಂದು ಮನಸ್ಸಿನಲ್ಲಿಯೇ ಪ್ರಶ್ನಿಸಿಕೊಂಡರು. ಇನ್ನೆಲ್ಲಿಗೆ? ನಾನು ನಿಮ್ಮ ಜೊತೆ ಬೆಂಗಳೂರಿಗೆ ಬರ್ತಾ ಇದ್ದೇನೆ. ನೀವು ನನಗೆ ಏನು ಹೇಳದಿದ್ದ ಮಾತ್ರಕ್ಕೆ ನನಗೆ ಎಂತ ಸಹ ಗೊತ್ತಾಗೋದಿಲ್ಲ ಅಂದುಕೊಂಡಿದ್ದೀರಾ? ನಾನು ನಿನ್ನೆಯಿಂದ ನಿಮ್ಮ ಓಡಾಟವನ್ನು ಗಮನಿಸ್ತಾನೆ ಇದ್ದೇನೆ. ಈಗ ನಾನು ಕೂಡ ನಿಮ್ಮೊಟ್ಟಿಗೆ ಬರ್ತಾ ಇದ್ದೇನೆ ಅಷ್ಟೆ. ಇಲ್ಲಿ ನೋಡಿ, ನನ್ನ ಬಟ್ಟೆ ಕೂಡ ಆಗಲೇ ಪ್ಯಾಕ್ ಮಾಡಿಕೊಂಡಿದ್ದೇನೆ ಎಂದು ತನ್ನ ಲಗೇಜ್ ತೋರಿಸಿದನು. ಕೋಪಗೊಂಡ ಶ್ಯಾಮಲಾರ ಹುಬ್ಬು ಗಂಟಿಕ್ಕಿದವು. ನೀನೇನು ತಮಾಷೆ ಮಾಡ್ತಾ ಇದ್ಯಾ? ನಿನ್ನತ್ರ ಹಣದ ಬಗ್ಗೆ ಏನು ಕೇಳ್ತಾ ಇಲ್ಲ ಅಂತ ನಾವು ಅದ್ರ ಬಗ್ಗೆ ಮರ್ತಿದ್ದೀವಿ ಅಂದ್ಕೊಂಡಿದ್ಯಾ? ನೀನು ನುಂಗಿ ನೀರು ಕುಡಿದಿದ್ದು 1-2 ರೂಪಾಯಿ ಅಲ್ಲ, 50 ಲಕ್ಷ. ಈ ಮನೆ ಕಟ್ಟೋದಕ್ಕೆ ನಿನ್ನ ಪೂರ್ವಜರು ಎಷ್ಟು ಕಷ್ಟಪಟ್ಟಿರ್ಬೋದು ಅನ್ನೋ ಸಾಮಾನ್ಯ ಅರಿವು ಕೂಡ ನಿನಗೆ ಇದ್ದಂತಿಲ್ಲ. ಇದ್ದಿದ್ರೆ ಈ ರೀತಿ ಮಣ್ಣು ತಿನ್ನೋ ಕೆಲಸಕ್ಕೆ ಕೈ ಹಾಕೋ ಮೊದಲು 100 ಬಾರಿ ಯೋಚಿಸ್ತಿದ್ದೆ. ಇಷ್ಟೆಲ್ಲ ಅನ್ಯಾಯ ಮಾಡಿದ ಮೇಲೂ ನೀನು ಈ ರೀತಿ ಆರಾಮಾಗಿ ಓಡಾಡ್ಕೊಂಡು ಇರೋದಕ್ಕೆ ಈ ನನ್ನ ಮಗಳೇ ಕಾರಣ ಅನ್ನೋದು ನಿನಗೂ ಗೊತ್ತು. ಇವಳು ಅವತ್ತು ನನ್ನ ತಡಿದೇ ಇದ್ದಿದ್ರೆ ಇವತ್ತು ನಿನ್ನ ಪರಿಸ್ಥಿತಿ ಏನಾಗಿರ್ತಿತ್ತೋ ದೇವರೇ ಬಲ್ಲ. ಈಗ ಆ ಮಾತೆಲ್ಲ ಬೇಡ. ನೀನು ಮಾಡಿದ ತಪ್ಪನ್ನು ನೀನೇ ಸರಿ ಮಾಡಬೇಕು. ನೀನೀಗ ಎಲ್ಲಿಗೂ ಬರ್ತಾ ಇಲ್ಲ. ಇಲ್ಲಿಯೇ ಅಂದರೆ ಇದೇ ಊರಿನಲ್ಲೇ ಇದ್ದು ಅದು ಯಾರ್ಯಾರಿಗೆ ಬಡ್ಡಿಗೆ ಹಣ ಕೊಟ್ಟಿದ್ಯೋ ಅದೆಲ್ಲವನ್ನು ತಗೊಂಡು ಈ ಮನೆಯನ್ನು ಬಿಡಿಸಿಕೊಂಡ ನಂತರವಷ್ಟೇ ನಿನ್ನನ್ನು ಮಗ ಅಂತ ಸ್ವೀಕರಿಸೋದು. ಅಲ್ಲಿವರೆಗೂ ನಮಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ. ಏಕತಾನತೆಯಲ್ಲಿ ಮಾತನಾಡುತ್ತಿದ್ದ ಶ್ಯಾಮಲ ಕ್ಷಮಾಳತ್ತ ಮುಖ ಮಾಡಿ, ಇನ್ನೂ ಏನು ನೋಡ್ತಾ ನಿಂತಿದ್ಯಾ ಮಗಳೇ ಎಂದು ಅವಳನ್ನು ಹೊರಗೆ ಕರೆದುಕೊಂಡು ನಡೆದರು. ಅಮ್ಮನ ಮಾತುಗಳನ್ನು ಕೇಳಿ ದೀಪಕ್ನಿಗೆ ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದಂತಾಯಿತು. ಮನೆಯನ್ನು ಮಾರಿ ಬಂದಿದ್ದ ಅಷ್ಟೂ ಹಣವು ಅವನ ಬಳಿಯೇ ಇದ್ದರೂ ಮನೆಯವರ ಬಳಿ ಸುಳ್ಳು ಹೇಳಿದ್ದವನು ಅಕ್ಕ ಅಮ್ಮನೊಂದಿಗೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ತೆರಳಿದರೆ ಇಲ್ಲಿಗಿಂತಲೂ ಹೆಚ್ಚು ಮಜಾ ಮಾಡಬಹುದು. ತನಗೆ ಅಲ್ಲಿಯೇ ಒಂದು ಕೆಲಸ ಸಿಕ್ಕಿತೆಂದು ಮತ್ತೊಂದು ಸುಳ್ಳಿನ ಮಣಿ ಪೋಣಿಸಿ ಐಷಾರಾಮಿ ಜೀವನ ನಡೆಸಬಹುದು ಎಂದು ಕಂಡಿದ್ದ ಕನಸೆಲ್ಲವೂ ಅಮ್ಮನ ಒಂದೇ ಒಂದು ಮಾತಿನಿಂದ ನುಚ್ಚು ನೂರಾಯಿತು. ಅಮ್ಮ, ಅಕ್ಕ, ದಯವಿಟ್ಟು ನನ್ನನ್ನು ಒಬ್ಬನನ್ನೇ ಬಿಟ್ಟು ಹೋಗಬೇಡಿ. ನೀವಿಬ್ಬರು ನನ್ನನ್ನು ಬಿಟ್ಟು ಹೋದರೆ ನಾನು ಒಬ್ಬಂಟಿ ಆಗ್ತೇನೆ. ಈಗ ಇಲ್ಲಿ ಇರಲಿಕ್ಕೆ ಮನೆ ಕೂಡ ಇಲ್ಲ. ನಾನು ಎಲ್ಲಿಗೆ ಹೋಗಬೇಕು? ದಯವಿಟ್ಟು ನನ್ನನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ ಎಂದು ಮೊಸಳೆ ಕಣ್ಣೀರು ಸುರಿಸಿದನು. ಹಿಂದಿನ ರಾತ್ರಿ ಅಷ್ಟೆಲ್ಲ ಮಾತನಾಡಿದರೂ ತಮ್ಮನ ಮೇಲೆ ಹಗೆ ಸಾಧಿಸದ ಕ್ಷಮಾಳಿಗೆ ತಮ್ಮನ ಕಣ್ಣೀರನ್ನು ನೋಡಲಾಗಲಿಲ್ಲ. ಅಮ್ಮ, ಇದೆಂತಕ್ಕೆ ನೀವು ಈ ರೀತಿ ಮಾತನಾಡ್ತಾ ಇದ್ದೀರಿ? ಇವನು ಮಾಡಿದ ತಪ್ಪು ಕ್ಷಮಿಸಲಾರದು ಅನ್ನೋದು ನನಗೂ ಗೊತ್ತುಂಟು. ಆದರೆ ಈ ಪರಿಸ್ಥಿತಿಯಲ್ಲಿ ನಾವು ಕೂಡ ಇವನನ್ನು ಬಿಟ್ಟು ಹೋದರೆ ಇವನ ಗತಿ ಎಂತ? ಏನೋ ಆದದ್ದು ಆಗಿ ಹೋಯ್ತು. ಇವನಿನ್ನೂ ಚಿಕ್ಕವನು. ದುಡುಕಿ ತಪ್ಪು ನಿರ್ಧಾರ ತಗೊಂಡಿದ್ದಾನೆ. ನನ್ನ ಬಗ್ಗೆ ಸರಿಯಾಗಿ ತಿಳಿಯದೆ ಬಾಯಿಗೆ ಬಂದಂತೆ ಮಾತನಾಡಿದ್ದಾನೆ. ಆದರೆ ಎಷ್ಟಾದರೂ ಇವನು ನನ್ನ ತಮ್ಮ. ಇವನನ್ನು ಒಬ್ಬಂಟಿಯಾಗಿ ಇಲ್ಲಿಯೇ ಬಿಟ್ಟು ಹೋಗಲಿಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಇವನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗೋಣ. ಅಲ್ಲಿಯೇ ಯಾವುದಾದರೂ ಕೆಲಸ ಕೊಡಿಸೋಣ. ದಯವಿಟ್ಟು ಒಪ್ಪಿಕೊಳ್ಳಿ ಎಂದು ಅಮ್ಮನ ಮನಸ್ಸನ್ನು ಒಲಿಸಲು ಪ್ರಯತ್ನಿಸಿದಳು. ಹಿಂದಿನ ದಿನ ಮಗನ ಬಾಯಿಯಿಂದ ನಿಕೃಷ್ಟ ಮಾತುಗಳು ಹೊರಬಾರದೆ ಇದ್ದಿದ್ದರೆ ಶ್ಯಾಮಲ ಕ್ಷಮಾಳ ಮಾತುಗಳನ್ನು ಒಪ್ಪಿಕೊಳ್ಳುತ್ತಿದ್ದರೇನೋ. ಆದರೆ ಮಗುವಿನಂತಹ ಮಗಳ ಮನಸ್ಸನ್ನು ಪದೇ ಪದೇ ನೋಯಿಸುತ್ತಿದ್ದ ಕಲ್ಲು ಹೃದಯದ ಮಗನಿಗೆ ಬುದ್ಧಿ ಕಲಿಸಲೇಬೇಕು ಎಂದು ತೀರ್ಮಾನಿಸಿದ್ದವರು, ಇಲ್ಲ ಕ್ಷಮ, ಇಷ್ಟು ದಿನ ನೀನು ಹೇಳಿದ ಎಲ್ಲ ಮಾತುಗಳನ್ನು ನಾನು ಒಪ್ಕೊಂಡಿದ್ದೀನಿ. ಆದರೆ ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳೋದಕ್ಕೆ ತಯಾರಿಲ್ಲ. ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ. ಅದಕ್ಕೆ ದರ್ಬೆ ಕಟ್ಟಿದ ಮಾತ್ರಕ್ಕೆ ಅದು ನೇರವಾಗುತ್ತೆ ಅಂತ ತಿಳ್ಕೊಳ್ಳೋದು ನಮ್ಮ ಭ್ರಮೆ. ನಾನು ಇವನನ್ನು ಹೆತ್ತವಳು. ಇವನ ಮೊಸಳೆ ಕಣ್ಣೀರಿಗೆ ಕರಗಿ ಈಗೇನಾದರೂ ನಾವು ಇವನನ್ನು ನಮ್ಮ ಜೊತೆನೇ ಕರ್ಕೊಂಡು ಹೋದ್ವಿ ಅಂದ್ಕೋ, ಅಲ್ಲೂ ಕೂಡ ಇವನ ದರಿದ್ರ ಬುದ್ಧಿಯಿಂದಾಗಿ ನಿನ್ನ ನೆಮ್ಮದಿ, ಹೆಸರು ಎಲ್ಲವನ್ನು ಹಾಳುಗೆಡವಿ ಬಿಡ್ತಾನೆ. ಇವನ ದೆಸೆಯಿಂದ ಕೈ ತಪ್ಪಿ ಹೋಗಿರೋ ಮನೆ
ನಮ್ಮ ಪಾಲಿಗೆ ಇನ್ನಿಲ್ಲವಾಗಿಸಿ ಬಿಡ್ತಾನೆ. ಮಗನ ನರಿಬುದ್ಧಿ ತಾಯಿಯ ಅಂತಶ್ಚಕ್ಷುವಿಗೆ ತಿಳಿಯದೆ ಮತ್ತಾರಿಗೆ ತಿಳಿದೀತು? ತಮ್ಮನನ್ನು ಬಿಟ್ಟು ಹೋಗಲು ಮನಸ್ಸಿರದಿದ್ದರೂ ಅಮ್ಮನ ಮಾತನ್ನು ಮೀರಿ ನಡೆದುಕೊಳ್ಳುವುದು ಕ್ಷಮಾಳಿಗೂ ಇಷ್ಟವಿರದ ಕಾರಣ. ದೀಪು, ಬಡ್ಡಿ ವ್ಯವಹಾರವೆಲ್ಲ ನಮ್ಮಂಥವರಿಗಲ್ಲ. ನೀನು ನಿನ್ನ ಸ್ನೇಹಿತರಿಗೆ ನೀಡಿರೋ ಹಣವನ್ನು ಪಡೆದುಕೊಂಡು ಆದಷ್ಟು ಬೇಗ ಬೆಂಗಳೂರಿಗೆ ಬಂದು ಬಿಡು. ಅಲ್ಲಿಯೇ ಒಂದೊಳ್ಳೆಯ ಕೆಲಸವನ್ನು ಹುಡುಕೋಣ. ಇಬ್ಬರೂ ದುಡಿದರೆ ಈ ಮನೆಯನ್ನು ಪುನಃ ನಮ್ಮದಾಗಿಸಿಕೊಳ್ಳೋದು ಕಷ್ಟವೇನಲ್ಲ. ನಂಜುಂಡಯ್ಯನವರನ್ನೋ ಅಥವಾ ಮೈತ್ರಿಯ ತಂದೆಯನ್ನೋ ವಿಚಾರಿಸ್ತೇನೆ. ಸದ್ಯಕ್ಕೆ ಯಾವುದಾದರೂ ಬಾಡಿಗೆ ಮನೆಯಲ್ಲಿ ನಿನಗೆ ಉಳಿಯುವ ವ್ಯವಸ್ಥೆ ಮಾಡ್ತೇನೆ. ಕೆಲಸಕ್ಕೆ ಹೋಗೋದಕ್ಕೆ ಪ್ರಾರಂಭ ಮಾಡಿದ ನಂತರ ತಿಂಗಳಿಗೆ ಇಂತಿಷ್ಟು ಹಣವನ್ನು ಕಳಿಸ್ತೇನೆ. ಆದರೆ ಆ ಹಣವನ್ನು ದುಂದುವೆಚ್ಚ ಮಾಡದೆ ಆದಷ್ಟು ಬೇಗ ಕೊಟ್ಟಿರೋ ಹಣವನ್ನು ಹಿಂತೆಗೆದುಕೊಳ್ಳುವ ದಾರಿ ಕಂಡುಕೋ ಎಂದು ಚಿದಾನಂದ ಮೂರ್ತಿಗಳಿಗೆ ಕರೆ ಮಾಡಲು ಮುಂದಾದಳು. ಬೇಡ ಅಕ್ಕ. ತಕ್ಷಣ ಅವಳನ್ನು ತಡೆದ ದೀಪಕ್, ಅಕ್ಕ, ನನ್ನನ್ನು ಕ್ಷಮಿಸಿಬಿಡು. ನನ್ನಿಂದ ನಿಮಗೆ ಬಹಳ ನೋವಾಗುಂಟು. ಆದರೂ ಕೂಡ ನನ್ನ ಬಗ್ಗೆ ಚಿಂತಿಸ್ತಾ ಇದ್ದೀಯಲ್ಲ. ಅಮ್ಮ ಹೇಳಿದ್ದು ಸರಿಯಾಗಿದೆ. ನಾನು ಇಲ್ಲಿಯೇ ಇದ್ದು ಕೊಟ್ಟಿರುವ ಹಣವನ್ನು ಪಡೆದುಕೊಂಡು ಮನೆಯನ್ನು ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡ್ತೇನೆ. ನನಗೆ ಯಾವ ಬಾಡಿಗೆ ಮನೆಯ ಅವಶ್ಯಕತೆಯೂ ಇಲ್ಲ. ನೀನು ಯಾರಿಗೂ ಕಾಲ್ ಮಾಡೋದು ಬೇಡ. ಸದ್ಯಕ್ಕೆ ನನ್ನ ಸ್ನೇಹಿತರ ಮನೆಯಲ್ಲಿಯೇ ಇರಲಿಕ್ಕೆ ವ್ಯವಸ್ಥೆ ಮಾಡಿಕೊಳ್ತೇನೆ. ಹಾಗೆ ತಿಂಗಳು ನೀನು ನನಗೆ ಹಣ ಕಳಿಸೋದು ಬೇಡ. ಇಲ್ಲಿಯೇ ಯಾವುದಾದರೂ ಕೆಲಸ ಹುಡುಕಿಕೊಳ್ತೇನೆ. ನೀನು ಜೋಪಾನ ಎಂದನು. ಇದ್ದಕ್ಕಿದ್ದಂತೆ ದೀಪಕ್ನ ಬದಲಾದ ವರಸೆಯನ್ನು ಕಂಡು ಅಮ್ಮ ಮಗಳಿಬ್ಬರು ದಿಗ್ಮೂಢರಾದರು. ಚಿಕ್ಕಂದಿನಿಂದಲೂ ಹಣಕ್ಕಾಗಿ ಮನೆಯವರನ್ನು ಪೀಡಿಸ್ತಿದ್ದ ದೀಪಕ್ ಈಗ ನಾನಾಗಿಯೇ ಹಣ ಕೊಡ್ತೇನೆ ಅಂತ ಹೇಳ್ತಾ ಇದ್ರು ಬೇಡ ಅಂತ ಇದ್ದಾನಲ್ಲ. ಒಂದು ವೇಳೆ ಇವನು ಮನೆ ಮಾರಿ ಬಂದ ಹಣವನ್ನು ಸ್ನೇಹಿತರಿಗೆ ಕೊಟ್ಟಿದ್ದೇನೆ ಅಂತ ನಮ್ಮ ಬಳಿ ಸುಳ್ಳು ಹೇಳ್ತಾ ಇರಬಹುದಾ? ಸಣ್ಣ ಅನುಮಾನದ ಹುಳುವೊಂದು ಕ್ಷಮಾಳ ಮೆದುಳನ್ನು ಕೊರೆಯಲು ಪ್ರಾರಂಭಿಸಿತು. ದೀಪಕ್ ಹೇಳಿದ ಮಾತುಗಳು ಸುಳ್ಳು ಎಂದು ಕ್ಷಮಾಳಿಗೆ ತಿಳಿಯುವುದೇ? ಅಷ್ಟಕ್ಕೂ ಇದ್ದಕ್ಕಿದ್ದಂತೆ ದೀಪಕ್ನ ವರಸೆ ಬದಲಾಗಲು ಕಾರಣವೇನಿರಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ನೀವಿನ್ನೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.